ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಟ್ರಂಪ್ರ ಟ್ಯಾರಿಫ್ ಭಯ, ಚೀನಾ ಅಮೆರಿಕ ಆರ್ಥಿಕ ಯುದ್ಧ, ಹೀಗೆ ವಿಶ್ವದಲ್ಲಿ ಸಾಕಷ್ಟು ಏರಿಳಿತಗಳ ನಡುವೆ ಭಾರತದಲ್ಲಿ ಚಿನ್ನಕ್ಕೆ ಸುವರ್ಣ ಯುಗ ಶುರುವಾಗಿದೆ. ಜನ ಮತ್ತು ಹೂಡಿಕೆದಾರರು ಚಿನ್ನದ ಖರೀದಿಗೆ ಮುಗಿಬಿದ್ದಿದ್ದಾರೆ. ಎಲ್ಲಾ ಬಿಡಿ, ವಿಶ್ವದ ಸೆಂಟ್ರಲ್ ಬ್ಯಾಂಕ್ಗಳು, ಕೇಂದ್ರೀಯ ಬ್ಯಾಂಕ್ಗಳು ಚಿನ್ನದ ಮೇಲೆ ಮುಗಿಬಿದ್ದಿದ್ದಾರೆ. ನಮ್ಮ RBI ಕೂಡ. RBIನ ಗೋಲ್ಡ್ ರಿಸರ್ವ್ನಲ್ಲಿ ದೊಡ್ಡ ಪ್ರಮಾಣದ ಏರಿಕೆಯಾಗಿದೆ. ಒಂದೇ ವಾರದಲ್ಲಿ 11,986 ಕೋಟಿ ರೂಪಾಯಿ ಮೌಲ್ಯ, ಆಲ್ಮೋಸ್ಟ್ 12,000 ಕೋಟಿ ರೂಪಾಯಿ ಮೌಲ್ಯದ ಗೋಲ್ಡ್ ರಿಸರ್ವ್ ಜಂಪ್ ಆಗಿದೆ. ಏಪ್ರಿಲ್ 11ಕ್ಕೆ ಕೊನೆಗೊಂಡ ವಾರದಲ್ಲಿ ಇಷ್ಟು ಪ್ರಮಾಣದಲ್ಲಿ ರೈಸ್ ಆಗಿದೆ. ಇದರೊಂದಿಗೆ RBIನ ಒಟ್ಟು ಗೋಲ್ಡ್ ರಿಸರ್ವ್ನ ಮೌಲ್ಯ 6,88,496 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. RBI ರಿಲೀಸ್ ಮಾಡಿದ ಡೇಟಾದಿಂದ ಇದು ಬಹಿರಂಗಗೊಂಡಿದೆ. ಅಲ್ಲಿ ನಿರಂತರ 6 ವಾರಗಳಿಂದ RBIನ ಗೋಲ್ಡ್ ರಿಸರ್ವ್ನಲ್ಲಿ ಏರಿಕೆಯ ಗ್ರಾಫ್ ಕಾಣಿಸ್ತಾ ಇದೆ. ಜಾಗತಿಕ ವ್ಯಾಪಾರದಲ್ಲಿ ಏರಿಳಿತ ಆಗ್ತಿರೋ ಟೈಮ್ನಲ್ಲಿ ಚಿನ್ನದ ಮೇಲಿನ ಹೂಡಿಕೆದಾರರು ಸೇಫ್ ಅಂತ ಪರಿಗಣಿಸ್ತಾ ಇದ್ದಾರೆ. ಅನೇಕ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಹೆಚ್ಚೆಚ್ಚು ಚಿನ್ನವನ್ನು ಖರೀದಿ ಮಾಡ್ತಿದ್ದಾರೆ. ಹೀಗಾಗಿ RBI ಕೂಡ ಆ ಕಡೆಗೆ ಫೋಕಸ್ ಮಾಡ್ತಾ ಇದೆ. ಅದರಲ್ಲೂ ಭಾರತದಲ್ಲಿ ಇನ್ನೂ ಒಂದು ಅಂಶ ಅಂದರೆ ಮದುವೆ ಸೀಸನ್ ಬರ್ತಾ ಇದೆ. ಅಕ್ಷಯ ತೃತೀಯ ಇನ್ನಿತರ ಸಂದರ್ಭಗಳಲ್ಲಿ ಚಿನ್ನಕ್ಕೆ ಇನ್ನೂ ಬೇಡಿಕೆ ಹೆಚ್ಚಾಗುತ್ತೆ. ಇದರಿಂದ ಬೆಲೆನೂ ಹೆಚ್ಚಾಗುತ್ತೆ. ಜೊತೆಗೆ RBI ಕೂಡ ಅಮೆರಿಕನ್ ಡಾಲರ್ನ ಪೂರ ನಂಬೋದು ಬೇಡ, ಡಿಪೆಂಡ್ ಆಗೋದು ಬೇಡ ಅಂತ ಹೇಳಿ ಗೋಲ್ಡ್ ಅನ್ನ ಕೂಡ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡ್ತಿದ್ದಾರೆ. ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವದ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಖರೀದಿ ಮಾಡ್ತಿವೆ. ಎಸ್ಪೆಷಲಿ ಯುಕ್ರೇನ್ ರಷ್ಯಾ ಯುದ್ಧ ಆದಾಗಿಂದ ಜಗತ್ತಿನಾದ್ಯಂತ ಈ ಟ್ರೆಂಡ್ ಇದೆ ಸೆಂಟ್ರಲ್ ಬ್ಯಾಂಕ್ಗಳಲ್ಲಿ. ಈ ಎಲ್ಲದರ ಪರಿಣಾಮ ಭಾರತದ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಆಫ್ ಇಂಡಿಯಾದಲ್ಲಿ MCX ನಲ್ಲಿ ಚಿನ್ನದ ಬೆಲೆ ಹೊಸ ರೆಕಾರ್ಡ್ ಮಾಡಿದೆ. ಇದರಲ್ಲಿ ಟ್ರೇಡ್ ಆಗೋ MCX ಗೋಲ್ಡ್ ಜೂನ್ 5ರ ಕಾಂಟ್ರಾಕ್ಟ್ 10 ಗ್ರಾಂ ಚಿನ್ನಕ್ಕೆ 95,935 ರೂಪಾಯಿಗೆ ಟ್ರೇಡ್ ಆಗಿದೆ. 1 ಗ್ರಾಮ್ಗೆ 9,500 ರೂಪಾಯಿಗೆ ಟ್ರೇಡ್ ಆಗಿದೆ. ಕರ್ನಾಟಕದಲ್ಲಿ ಮುಂದಿನ 4 ದಿನ ಜೋರು ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಚಾಮರಾಜನಗರ, ಮೈಸೂರು, ಬೆಂಗಳೂರು ಸೇರಿದ ಹಾಗೆ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಜಾಸ್ತಿ ಮಳೆಯಾಗಬಹುದು. ಹಾಗೆ ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಗದಗ, ಹಾವೇರಿ, ಯಾದಗಿರಿ, ರಾಯಚೂರು, ಬಳ್ಳಾರಿಯಲ್ಲಿ ಸಾಧಾರಣ ಮಳೆಯಾಗಬಹುದು ಅಂತ ಹೇಳಿದೆ. ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಗಳಿಗೂ ಅಲರ್ಟ್ ಜಾರಿ ಮಾಡಲಾಗಿದೆ. ಇನ್ನೊಂದು ಕಡೆ ಶುಕ್ರವಾರ ಸುರಿದ ಧಾರಾಕಾರ ಮಳೆ ಹಲವು ಕಡೆ ಆಸ್ತಿಪಾಸ್ತಿ ನಾಶ ಹಾಗೂ ಸಾವು ನೋವುಗಳಿಗೆ ಕಾರಣ ಆಗಿದೆ. ರಾಯಚೂರಿನಲ್ಲಿ ಸಿಡಿದು ಬಡಿದು 2 ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಬೀದರ್ನ ಚಿಟುಗುಪ್ಪಾದ ಟಿಪ್ಪು ಸುಲ್ತಾನ್ ಬಡಾವಣೆಯಲ್ಲಿ ಬಿರುಗಾಳಿಗೆ ದೊಡ್ಡ ಬೇವಿನ ಮರ ಬಿದ್ದಿದೆ. ಮನೆ, ಕಾರಿಗೆ ಹಾನಿಯಾಗಿದೆ. ಮರ ಬೀಳ್ತಿದ್ದ ಹಾಗೆ ಜನ ಅಲ್ಲಿಂದ ಓಡ್ ಹೋಗಿದ್ದಾರೆ. ಅತ್ತ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಬಳಿ ಸಿಡಿಲಿಗೆ 35 ಕುರಿಗಳು ಪ್ರಾಣ ಕಳ್ಕೊಂಡಿವೆ. ಬಿರುಗಾಳಿಯಿಂದ ಚಿತ್ರದುರ್ಗ ಜಿಲ್ಲೆ ಯರಬಳ್ಳಿ ಗ್ರಾಮದ ಕಾಟಲಿಂಗೇಶ್ವರ ದೇವಸ್ಥಾನದ ಕಳಶ ಹಾರು ಹೋಗಿದೆ. ಏನೋ ದಿಲ್ಲಿಯಲ್ಲಿ ದೊಡ್ಡ ದುರಂತ ಉಂಟಾಗಿದೆ. 4 ಅಂತಸ್ತಿನ ಕಟ್ಟಡ ಕುಸಿದಿದೆ. ಪರಿಣಾಮ ಕನಿಷ್ಠ 11 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 14 ಮಂದಿಯನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೂ ಹಲವರು ಕಟ್ಟಡದ ಅವಶೇಷಗಳಡಿ ಸಿಲುಕು ಹಾಕೊಂಡಿದ್ದಾರೆ. ದಿಲ್ಲಿಯ ಮುಸ್ತಫಾಬಾದ್ ಅನ್ನೋ ಏರಿಯಾದಲ್ಲಿ ಈ ಘಟನೆಯಾಗಿದೆ. ಕಟ್ಟಡ ಕುಸಿತಕ್ಕೆ ಕಾರಣವನ್ನ ಪತ್ತೆ ಹಚ್ಚಿ ಅಂತ ದಿಲ್ಲಿ CM ರೇಖಾ ಗುಪ್ತಾ ಆದೇಶ ಹೊರಡಿಸಿದ್ದಾರೆ. ತನಿಖೆಗೆ ಘಟನೆ ಬಗ್ಗೆ ಮಾಹಿತಿ ಪಡೆದ NDRF ಫೈರ್ ಫೈಟರ್ಸ್, ದಿಲ್ಲಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಫ್ಘಾನಿಸ್ತಾನ, ತಜಿಕಿಸ್ತಾನ ಗಡಿ ಪ್ರದೇಶದಲ್ಲಿ 5.8 ತೀವ್ರತೆಯ ಭೂಕಂಪ ಉಂಟಾಗಿದೆ. ಇದರಿಂದ ಕಾಶ್ಮೀರ ಕಣಿವೆ ಮತ್ತು ದಿಲ್ಲಿ ಭಾಗದಲ್ಲಿ ಭೂಮಿ ಕಂಪಿಸಿದ ಅನುಭವ ಉಂಟಾಗಿದೆ. ಇದರಿಂದ ಜನ ಗಾಬರಿಗೊಂಡು ಮನೆಯಿಂದ ಹೊರಗೋಡು ಬಂದಿದ್ದಾರೆ. ಕಾಶ್ಮೀರದ ಮನೆಗಳ ಒಳಗೆ ಸೀಲಿಂಗ್ ಫ್ಯಾನ್ ಎಲ್ಲ ಅಲುಗಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ, ಸಾವು ನೋವು ಇದುವರೆಗೂ ರಿಪೋರ್ಟ್ ಆಗಿಲ್ಲ. ಮಾಜಿ ಡಾನ್ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಮುತ್ತಪ್ಪ ರೈ ಅವರ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿದೆ. ಬಿಡದಿ ಬಳಿಯ ಅವರ ನಿವಾಸದ ಬಳಿ ಶನಿವಾರ ಮಧ್ಯರಾತ್ರಿ 1:30 ಸುಮಾರಿಗೆ ದಾಳಿಯಾಗಿದೆ. ಈ ಘಟನೆಯಲ್ಲಿ ರಿಕ್ಕಿ ರೈ ಕೈ ಮತ್ತು ಮೂಗಿಗೆ ಗುಂಡು ತಾಗಿ ಗಂಭೀರ ಗಾಯಗಳಾಗಿವೆ. ಅಲ್ಲದೆ ಕಾರ್ನಲ್ಲಿದ್ದ ಚಾಲಕ ಮತ್ತು ಗನ್ಮ್ಯಾನ್ ಇಬ್ಬರಿಗೂ ಗಾಯಗಳಾಗಿವೆ. ಹೀಗಾಗಿ ಅವರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ರಿಕ್ಕಿ ತಮ್ಮ ಗನ್ಮ್ಯಾನ್ ಮತ್ತು ಚಾಲಕನೊಂದಿಗೆ ಬಿಡದಿ ಬಳಿ ಇರೋ ಮನೆಯಿಂದ ಬೆಂಗಳೂರಿಗೆ ಹೊರಟಿದಾಗ ಕಾರ್ ಅವರ ಮನೆ ಕಾಂಪೌಂಡ್ ದಾಟಿ ಬರ್ತಿದ್ದ ಹಾಗೆ ಈ ಗುಂಡಿನ ದಾಳಿ ನಡೆದಿದೆ ಅಂತ ಮಾಹಿತಿ. ಈ ದಾಳಿಗೆ ಸಂಬಂಧಪಟ್ಟಂತೆ ಕಾರ್ ಚಾಲಕ ಬಸವರಾಜ್ ಕೊಟ್ಟಿರೋ ದೂರಿನ ಮೇರೆಗೆ
ಮುತ್ತಪ್ಪ ರೈ ಆಪ್ತರಾಗಿದ್ದ ರಾಕೇಶ್ ಮಲ್ಲಿ, ಮುತ್ತಪ್ಪ ರೈ ಎರಡನೇ ಪತ್ನಿ ಅನುರಾಧ, ನಿತೇಶ್ ಎಸ್ಟೇಟ್ ಮಾಲೀಕ ನಿತೇಶ್ ಶೆಟ್ಟಿ ಮತ್ತು ವೈದ್ಯನಾಥನ್ ಅನ್ನೋರ ಮೇಲೆ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಈ ರಿಕ್ಕಿ ರೈಗೆ ಜೀವ ಬೆದರಿಕೆ ಕೂಡ ಇತ್ತು, ಹೀಗಾಗಿ ಅತ್ಯಂತ ಎಚ್ಚರಿಕೆಯಿಂದ ಇರ್ತಾ ಇದ್ರಂತೆ. ಏನೋ ಈ ದಾಳಿ ಆಸ್ತಿ ವಿವಾದದ ಹಿನ್ನೆಲೆ ನಡೆದಿರಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಹೋಮ್ ಗಾರ್ಡ್ ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ. ಬೀದರ್ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ನಡೆದಿರೋ ಪ್ರಕರಣಗಳನ್ನು ಖಂಡಿಸಿ ಕಲಬುರಗಿಯಲ್ಲಿ ಬ್ರಾಹ್ಮಿನ್ ಆರ್ಗನೈಸೇಷನ್ ಆಫ್ ಇಂಡಿಯಾ, ವಿಶ್ವ ಮಧ್ವ ಮಹಾಪರಿಷತ್ತು ಸೇರಿದಂತೆ ವಿವಿಧ ಜಾತಿ ಸಂಘಟನೆಗಳು ಪ್ರತಿಭಟಿಸಿವೆ. ಅಲ್ಲದೆ ಡಿಸಿ ಕಚೇರಿ ಮುಂದೆ ಟೈರ್ ಸುಟ್ಟು ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಮೈಸೂರಲ್ಲೂ ಕೂಡ ಜಾತಿ ಸಂಘಟನೆಗಳ ವತಿಯಿಂದ ಕೃಷ್ಣರಾಜ ಕ್ಷೇತ್ರ ಬಿಜೆಪಿ ಶಾಸಕ ಟಿಎಸ್ ಶ್ರೀವತ್ಸ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಹಾಗೂ ಕೃಷ್ಣರಾಜ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ದಾಖಲು ಮಾಡಲಾಗಿದೆ. ಪಿಎಂ ನರೇಂದ್ರ ಮೋದಿ ಮತ್ತು ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಶುಕ್ರವಾರ ಫೋನ್ ಕಾಲ್ನಲ್ಲಿ ಮಾತನಾಡಿದ್ರು. ಈ ಬಗ್ಗೆ ಈಗ ಇಲಾನ್ ಮಸ್ಕ್ ರಿಯಾಕ್ಟ್ ಮಾಡಿದ್ದಾರೆ. ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮಸ್ಕ್ ಮೋದಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಪಿಎಂ ಮೋದಿ ಅವರೊಂದಿಗೆ ಮಾತನಾಡೋದೇ ಒಂದು ಗೌರವ. ಈ ವರ್ಷದ ಕೊನೆಯಲ್ಲಿ ಭಾರತಕ್ಕೆ ಭೇಟಿ ನೀಡೋಕೆ ಎದುರು ನೋಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಫೋನ್ ಕಾಲ್ ಮಾತುಕತೆ ಬಳಿಕ ಇತ್ತೀಚೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿದ್ದ ಮೋದಿ, ಟೆಕ್ನಾಲಜಿ ಮತ್ತು ಇನೋವೇಷನ್ ಕ್ಷೇತ್ರದಲ್ಲಿ ಸಹಯೋಗ ಹೆಚ್ಚಿಸುವ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದ್ರು. ಅಂದಹಾಗೆ ಟ್ಯಾರಿಫ್ ವಿಚಾರವಾಗಿ ಭಾರತ ಅಮೆರಿಕ ನಡುವೆ ಮಹತ್ವದ ಮಾತುಕತೆ ನಡೀತಾ ಇರೋ ವೇಳೆ ಹಾಗೂ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವಾನ್ಸ್ ಭಾರತಕ್ಕೆ ಭೇಟಿ ಕೊಡೋಕೆ ಮುಂದಾಗಿರೋ ಟೈಮ್ನಲ್ಲೇ ಈ ಬೆಳವಣಿಗೆಯಾಗಿರೋದು ಇಂಟ್ರೆಸ್ಟಿಂಗ್. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಇನ್ನಷ್ಟು ಚೀತಾಗಳು ಭಾರತಕ್ಕೆ ಬರಲಿವೆ. ಆಫ್ರಿಕಾ ರಾಷ್ಟ್ರ ಬೋಟ್ಸ್ವಾನಾ, ನಮಿಬಿಯಾ ಆಯಿತು ಮುಂಚೆ, ಈಗ ಬೋಟ್ಸವಾನಾದಿಂದ 8 ಚೀತಾಗಳು ಭಾರತಕ್ಕೆ ಬರಲಿವೆ. ಒಟ್ಟು 2 ಹಂತದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ. ಮೇ ತಿಂಗಳಲ್ಲಿ ಮೊದಲ 4 ಚೀತಾಗಳು ಭಾರತಕ್ಕೆ ಬರಲಿವೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಕೇಂದ್ರ ಅರಣ್ಯ ಸಚಿವ ಭೂಪೇಂದರ್ ಯಾದವ್ ಹಾಗೂ ಎಂಪಿ ಸಿಎಂ ಮೋಹನ್ ಯಾದವ್ ಉಪಸ್ಥಿತಿಯಲ್ಲಿ ಚೀತಾ ಪ್ರಾಜೆಕ್ಟ್ ಪರಿಶೀಲನೆ ಬಗ್ಗೆ ಮೀಟಿಂಗ್ ಕೂಡ ನಡೆದಿದೆ. ಈ ಟೈಮ್ನಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ 8 ಚೀತಾಗಳು ಭಾರತಕ್ಕೆ ಬರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಕಳೆದ 3 ವರ್ಷಗಳಲ್ಲಿ ಸುಮಾರು ಚೀತಾ ತರಲಾಗಿದೆ. ಆಫ್ರಿಕಾದಿಂದ ಮರಿಯೆಲ್ಲ ಹುಟ್ಟಿದವಕ್ಕೆ ಒಟ್ಟು 26ಕ್ಕೆ ರೀಚ್ ಆಗಿದೆ ಅವುಗಳ ಸಂಖ್ಯೆ. ಆದರೆ ಸೇಮ್ ಟೈಮ್ ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ಟೈಮ್ನಲ್ಲಿ ಒಂದಷ್ಟು ಚೀತಾಗಳು ಬಲಿ ಕೂಡ ಆಗಿವೆ. 3 ಮರಿಗಳು ಸೇರಿದಂತೆ ಒಟ್ಟು 10 ಚೀತಾಗಳು ಪ್ರಾಣವನ್ನ ಕೂಡ ಕಳ್ಕೊಂಡಿವೆ. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಆಕ್ಸಿಯೋಮ್ 4 ಮಿಷನ್ ಮೂಲಕ ಮೇನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣ ಮಾಡ್ತಾರೆ. ಇದು ಭಾರತ ಮಾಡ್ತಿರೋ ಮಿಷನ್ ಅಲ್ಲ, ಒಂದು ಇಂಟರ್ನ್ಯಾಷನಲ್ ಮಿಷನ್. 14 ದಿನಗಳ ಮಿಷನ್ ಇದು. ಇನ್ನು ಇವ್ರ ಜೊತೆಗೆ ಪೆಗಿ ವಿಟ್ಸನ್, ಸ್ಲಾವೋಶ್ ಉಜ್ನಾನ್ಸ್ಕಿ, ವಿಶ್ನ್ಯಾವ್ಸ್ಕಿ ಮತ್ತು ತಿಬೋರ್ ಕಾಪು ಅನ್ನೋ ಗಗನಯಾತ್ರಿಗಳು ISSಗೆ ಪ್ರಯಾಣ ಮಾಡ್ತಾರೆ. ಈ ಮಿಷನ್ ನಂತರ ಬಾಹ್ಯಾಕಾಶಕ್ಕೆ ಹೋದ 2ನೇ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಶುಭಾಂಶು ಶುಕ್ಲಾ ಪಾತ್ರರಾಗ್ತಾರೆ. ಇದಕ್ಕೂ ಮುಂಚೆ 1984ರಲ್ಲಿ ಭಾರತೀಯ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರು ಕೂಡ ಆವಾಗಲೂ ಭಾರತದ ನೌಕೆಯಲ್ಲ, ರಷ್ಯಾ ನೌಕೆಯಲ್ಲಿ ಕೂತ್ಕೊಂಡು ಸ್ಪೇಸ್ಗೆ ಹೋಗಿ ಬಂದಿದ್ರು. ಅವಾಗ ಮೊದಲ ಭಾರತೀಯರಾಗಿದ್ರು ಸ್ಪೇಸ್ಗೆ ಹೋದವರು. ಸೊ ಈಗ ಶುಭಾಂಶು ಶುಕ್ಲಾ ಹೋಗ್ತಿದ್ದಾರೆ ಇಂಟರ್ನ್ಯಾಷನಲ್ ಮಿಷನ್ನಲ್ಲಿ. ನೆಕ್ಸ್ಟ್ ಭಾರತದ ಪ್ಲಾನ್ ಇದೆಯಲ್ಲ ಸ್ಪೇಸ್ಗೆ ಭಾರತೀಯರನ್ನ ಕಳಿಸೋದು, ಗಗನಯಾನ್ ಮಿಷನ್. ಅದರ ಆಸ್ಟ್ರೋನಾಟ್ಗಳ ಲಿಸ್ಟ್ನಲ್ಲೂ ಕೂಡ ಶುಭಾಂಶು ಶುಕ್ಲಾ ಇದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಆಗುತ್ತೆ ಈಗ ಇವರಿಗೆ ಆಕ್ಸಿಯೋಮ್ ಮಿಷನಲ್ಲಿ ಹೋಗಿ. 14 ದಿನ ISSನಲ್ಲಿ ಹಲವು ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಇವರು ನಡೆಸ್ತಾರೆ. ಇದೇ ಮಿಷನ್ನಲ್ಲಿ ಇಸ್ರೋ ಟಾರ್ಡಿಗ್ರೇಡ್ಸ್ ಅನ್ನೋ ಜೀವಿಯನ್ನು ಸ್ಪೇಸ್ಗೆ ಕಳಿಸಿ ಅಲ್ಲಿ ಹೇಗೆ ಸರ್ವೈವ್ ಆಗ್ತವೆ ಅಂತ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಆಕ್ಸಿಯೋಮ್ 4 ಒಂದು ಖಾಸಗಿ ಸ್ಪೇಸ್ ಫ್ಲೈಟ್ ಆಗಿದೆ. ಇದನ್ನು ಅಮೆರಿಕದ ಆಕ್ಸಿಯೋಮ್ ಸ್ಪೇಸ್ ಅನ್ನೋ ಕಂಪನಿ ಆಯೋಜನೆ ಮಾಡಿದೆ. ನೆರೆಯ ಬಾಂಗ್ಲಾದಲ್ಲಿ ಹಿಂದೂ ಸಮುದಾಯದ ನಾಯಕ ಭಾವೇಶ್ ಚಂದ್ರ ರಾಯ್ ಹತ್ಯೆಗೆ ಭಾರತ ಖಂಡನೆ ವ್ಯಕ್ತಪಡಿಸಿದೆ. ಅಲ್ಲದೆ ಯೂನುಸ್ ಆಡಳಿತದ ಮಧ್ಯಂತರ ಸರ್ಕಾರವನ್ನು ತರಾಟೆಗೆ ತಗೊಂಡಿದೆ. ಈ ಮಧ್ಯಂತರ ಸರ್ಕಾರದ ಅವಧಿಯಲ್ಲಿ ಹಿಂದೂ ಸೇರಿದ ಹಾಗೆ ಬಾಂಗ್ಲಾದ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ವ್ಯವಸ್ಥಿತವಾಗಿ ಕಿರುಕುಳ ನೀಡಿ ಅವರನ್ನೆಲ್ಲ ಹತ್ತಿಕ್ಕಲಾಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿಯೇ ಈ ಘಟನೆ ಆಗಿದೆ. ಈ ಹಿಂದೆ ಇಂತಹ ಘಟನೆಗಳಿಗೆ ಕಾರಣರಾದವರು ಬಾಂಗ್ಲಾದಲ್ಲಿ ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ. ಹೀಗಾಗಿ ಹಿಂದೂಗಳು ಸೇರಿ ಅಲ್ಪಸಂಖ್ಯಾತರನ್ನ ರಕ್ಷಿಸಿ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಒತ್ತಾಯ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೂಡ ಮೋದಿ ಸರ್ಕಾರವನ್ನ ಕಾಲೆಳೆದಿದೆ. ಅಲ್ಲಿ ನೋಡಿದ್ರೆ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇದೆ, ನೀವು ನೋಡಿದ್ರೆ ನಗ್ನಗ್ತಾ ಯೂನುಸ್ ಮುಂದೆ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀರಾ ಅಂತ ಖರ್ಗೆ ಅವರು ಕೂಡ ಪೋಸ್ಟ್ ಹಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ಕಾಯ್ದೆ ವಿರುದ್ಧ ಮುಸ್ಲಿಮರು ನಡೆಸ್ತಾ ಇರೋ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮುರ್ಷಿದಾಬಾದ್ ರಣರಂಗವಾಗಿತ್ತಲ್ಲ,
ಅಲ್ಲಿ ಮೃತಪಟ್ಟವರ ಕುಟುಂಬಸ್ಥರನ್ನ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಸಿ.ವಿ. ಆನಂದ್ ಬೋಸ್ ಭೇಟಿ ಮಾಡಿದ್ದಾರೆ. ಅವರಿಗೆ ಕೈಲಾದ ಬೆಂಬಲವನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಜಿಲ್ಲೆಯ ಕಲಹ ಪೀಡಿತ ಸ್ಥಳಗಳಾದ ಧುಲಿಯಾನ್, ಸೂಟಿ ಮತ್ತು ಜಂಗೀಪುರಕ್ಕೂ ಬೋಸ್ ಭೇಟಿ ಕೊಡಲಿದ್ದಾರೆ. ಅಂದಹಾಗೆ ಇವರು ಮುರ್ಷಿದಾಬಾದ್ನಲ್ಲಿ ನಡೆದ ಗಲಭೆಯಿಂದ ಓಡ್ ಹೋಗಿ ಮಾಲ್ಟಾದಲ್ಲಿ ನಿರಾಶ್ರಿತರ ಕ್ಯಾಂಪ್ ಸೇರ್ಕೊಂಡಿರೋ ಜನರನ್ನ ಕೂಡ ಭೇಟಿ ಮಾಡಿದ್ರು. ಟ್ಯಾರಿಫ್ ಹೇರಿರುವ ಅಮೆರಿಕ ಜೊತೆಗೆ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋಕೆ ಭಾರತ ತಯಾರಿ ನಡೆಸುತ್ತಿರೋದು ನಿಮಗೆಲ್ಲ ಗೊತ್ತು. ನಾವು ರಿಪೀಟೆಡ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಈ ಸಂಬಂಧ ಮುಂದಿನ ವಾರವೇ ಭಾರತದ ನಿಯೋಗ ಅಮೆರಿಕಗೆ ಭೇಟಿ ಕೊಡುತ್ತೆ. ಈ ನಿಯೋಗದ ನಾಯಕತ್ವವನ್ನು ಭಾರತದ ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ, ಭಾರತದ ಮುಖ್ಯ ನೆಗೋಷಿಯೇಟರ್ ಆಗಿರೋ ರಾಜೇಶ್ ಅಗರ್ವಾಲ್ ವಹಿಸ್ತಾರೆ. ಏಪ್ರಿಲ್ 23ರಿಂದ 3 ದಿನಗಳ ಕಾಲ ಭಾರತ ಮತ್ತು ಅಮೆರಿಕ ನಿಯೋಗ ಮಹತ್ವದ ಮಾತುಕತೆ ನಡೆಸ್ತಾರೆ. ಈ ವೇಳೆ ಅಧಿಕೃತವಾಗಿ ಈ ಒಪ್ಪಂದದ ಕುರಿತು ಮಾತುಕತೆ ಆರಂಭ ಮಾಡೋಕೆ ಬಾಕಿ ಉಳಿದಿರೋ ಕೆಲವೊಂದಷ್ಟು ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿಕೊಳ್ತಾರೆ. ಭೂತಾನ್ ದೊರೆ ಜಿಗ್ಮೆ ಕೇಸರ್ ನಾಮ್ಗ್ಯಾಲ್ ವಾಂಗ್ಚುಕ್ ಭಾರತಕ್ಕೆ ಆಗಮಿಸಿದ್ದಾರೆ. ಈ ಭೇಟಿಯಲ್ಲಿ ಅಸ್ಸಾಂನಲ್ಲಿರೋ ಭಾರತದ ಮೊದಲ ಇಂಟರ್ನ್ಯಾಷನಲ್ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ಸ್ ಪಾರ್ಕ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಅಸ್ಸಾಂ ಸಚಿವ ಜಯಂತ್ ಮಲ್ಲಾ ಬರುಹಾ ಭೂತಾನ್ ದೊರೆಯನ್ನ ಬರಮಾಡಿಕೊಂಡಿದ್ದಾರೆ. ಅಂದಹಾಗೆ ಈ ಪಾರ್ಕ್ ಅನ್ನ ಕೇಂದ್ರದ ಭಾರತ್ ಮಾಲಾ ಯೋಜನೆ ಅಡಿಯಲ್ಲಿ ನ್ಯಾಷನಲ್ ಹೈವೇಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಿರ್ಮಾಣ ಮಾಡುತ್ತಿದೆ. ಈ ಕೆಲಸ ಸದ್ಯ ಅಂತಿಮ ಹಂತದಲ್ಲಿದೆ. ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈ ಕಾಯಿಲೆಗೀಗ 8 ವರ್ಷದ ರಚಿತ್ ಅನ್ನೋ ಬಾಲಕ ಪ್ರಾಣ ಕಳ್ಕೊಂಡಿದ್ದಾನೆ. ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಬಾಲಕ ಮೃತಪಟ್ಟಿದ್ದಾನೆ. ಈ ಮೂಲಕ ತೀರ್ಥಹಳ್ಳಿ ತಾಲೂಕಿನಲ್ಲಿ ಈ ವರ್ಷ ಮಂಗನ ಕಾಯಿಲೆಗೆ 2 ಪ್ರಾಣ ಕಳ್ಕೊಂಡಂತಾಗಿದೆ. ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆಯಾಗಿದೆ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದ 2 ಬಿಜೆಪಿ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಭೇಟಿಯಾಗಿದ್ದಾರೆ. ಮಾಜಿ ಕೇಂದ್ರ ಸಚಿವ ಜಿಎಂ ಸಿದ್ದೇಶ್ವರ್ ಮತ್ತು ಶಾಸಕ ಬಿಪಿ ಹರೀಶ್ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಾದ ನಂತರ ಈ ನಾಯಕರ ನಡೆ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಏನೋ ದಕ್ಷಿಣ ಕನ್ನಡದ ಮುಲ್ಕಿಯ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ತೇರಿನ ಮೇಲ್ಭಾಗ ಮಗುಚಿ ಬಿದ್ದಿದೆ. ಮುರಿದು ಶನಿವಾರ ಬೆಳಗಿನ ಜಾವ 1:40 ಸುಮಾರಿಗೆ ಈ ಘಟನೆಯಾಗಿದೆ. ಒಬ್ಬ ಅರ್ಚಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಉಳಿದವರು ಬಚಾವಾಗಿದ್ದಾರೆ. ರಥವನ್ನ ಕಂಟ್ರೋಲ್ ಮಾಡೋಕೆ ಕಟ್ಟಿದ ಹಗ್ಗ ಕಟ್ಟಾಗಿದ್ರಿಂದ ಈ ಅನಾಹುತ ಉಂಟಾಗಿದೆ. ವಕ್ಫ್ ಆಕ್ಟ್ ವಿರೋಧಿಸಿ ಮುಸ್ಲಿಮರ ಪ್ರತಿಭಟನೆ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಸ್ವಲ್ಪ ಆಗಾಗ ಸೌಂಡ್ ಮಾಡ್ತಾ ಇದೆಯಲ್ಲ. ಈಗ ಮಂಗಳೂರಿನ ಅಡ್ಯಾರ್ನಲ್ಲೂ ಕೂಡ ಏನು ಪ್ರತಿಭಟನೆಯಾಗಿದೆ. ಹೆದ್ದಾರಿಗಳನ್ನೆಲ್ಲ ಬ್ಲಾಕ್ ಮಾಡಬಾರದು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ಆದರೂ ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನ ಕಿಲೋಮೀಟರ್ ಗಟ್ಟಲೆ ಬಂದ್ ಮಾಡಿ ಪ್ರತಿಭಟಿಸಲಾಗಿದೆ. ಇದರ ನಡುವೆ ಪ್ರತಿಭಟನಾಕಾರರಿಗೆ ಪೊಲೀಸ್ ಅಧಿಕಾರಿಯ ಕಾರಿನಲ್ಲಿ ಡ್ರಾಪ್ ಕೊಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಪ್ರತಿಭಟನೆ ಮುಗಿದ ಬಳಿಕ ಮಂಗಳೂರು ಟ್ರಾಫಿಕ್ ಎಸಿಪಿ ನಜ್ಮಾ ಫಾರೂಕಿ ಕಾರ್ನಲ್ಲಿ ಸೈರನ್, ಎಮರ್ಜೆನ್ಸಿ ಲೈಟ್ ಎಲ್ಲ ಹಾಕೊಂಡು ಪ್ರತಿಭಟನಾಕಾರರಿಗೆ ಡ್ರಾಪ್ ಕೊಡಲಾಗಿದೆ ಅನ್ನೋ ಆರೋಪ ಮಾಡಲಾಗ್ತಿದೆ. ಸೋ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.